taught this. Parent. And also he is a parent of Pioneer Public School. He is a journalist. Please, I request Manjunath Togre sir to speak few words about the gallery. Sometimes ಅಪಾರ್ಚುನಿಟಿ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಸಿಗುತ್ತೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್. ಯಾಕೆಂದರೆ ನಾನು ಸೃಷ್ಟಿಯವರ ಫಾದರ್, ಮೈಸೆಲ್ಫ್ ಮಂಜುನಾಥ್ ತೋಟ್ಗೇರ್, ನಾನು ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಮೇಡಮ್ ಅವ್ರು ಹೇಳಿದ್ರು ರಿಪೋರ್ಟ್ರು ಅಂತೇಳಿ ಆ ವೃತ್ತಿ ಮಾಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಸೃಷ್ಟಿಗೆ ಲಂಚ್ ಬಾಕ್ಸ್ ಕೊಡೋಕೆ ಬಂದು ನಾನು ಈ ಒಂದು ಅವಕಾಶ ಸಿಕ್ತು ನನಗೆ. ಸೊ ಥ್ಯಾಂಕ್ಸ್ ಟು ಕಿಲ್ಲರಿ ಬಾಬು ಸರ್ ಅಂಡ್ ಆಲ್ ಟೀಮ್. ಮತ್ತು ಈ ಒಂದು ಪುಸ್ತಕ ಪ್ರದರ್ಶನದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ಶಿಕ್ಷಕರಿಂದ, ದೊಡ್ಡ ಶಕ್ತಿಯಾದ ಶಿಕ್ಷಕರೊಂದಕ್ಕೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಆ ಸ್ಮಾರ್ಟ್ಫೋನ್ ಬಂದಾಗಿಂದ ಈ ಪುಸ್ತಕಗಳು ಮೂಲೆ ಸೇರಿಬಿಟ್ಟಿದ್ದಾರೆ. ಸೊ ಇವತ್ತು ನಾನು ನೋಡ್ತಾ ಇದ್ದೀನಿ ಪುಸ್ತಕಗಳು ಎಷ್ಟಿರೋವಂತ ನಿಮ್ಮ ಶಾಲೆಯಲ್ಲಿ ನೋಡಿದೆ ನಾನು. ಎಲ್ಲರ ಕೈಯಲ್ಲಿ ಸ್ಮಾರ್ಟ್ಫೋನ್ ಇರೋದ್ರಿಂದ ಮನೆಯಲ್ಲಿ ಬೇಬಿನೂ ಸ್ಮಾರ್ಟ್ಫೋನ್ ಅಡಿಕ್ಟ್ ಆಗ್ತಾ ಇದೆ ಈಗಿನ ಸಂದರ್ಭ. ಸೊ ಯಾರೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀರಿ ಕೈ ಎತ್ರಿ ಎಲ್ಲರೂ ಆಲ್. ಸ್ವಲ್ಪ ಬೆರಳಿಗೆ ಎಷ್ಟು ಸ್ಮಾರ್ಟ್ಫೋನ್ ಯೂಸ್ ಮಾಡಕತ್ತೀರಿ? ಲೀವ್ ದ ಹ್ಯಾಂಡ್ಸ್. ಯಾರೆಲ್ಲ ಪುಸ್ತಕಗಳನ್ನು ಓದ್ತೀರ ಅವ್ರ ಕೈ ಎತ್ತೀರಿ. ಓ ಗ್ರೇಟ್. ಎಷ್ಟು ಎಲ್ಲರ ಕೈ ಎತ್ತಿರ್ಲಿದ್ರು, ಎಲ್ಲರ ಕೈ ಎತ್ತಿರಲ್ಲ. ಪುಸ್ತಕ ಓದ್ತೀರಿ ಜೊತೆಗೆ ಸ್ಮಾರ್ಟ್ಫೋನ್. ಗುಡ್, ವೆರಿ ಗುಡ್. ಸ್ಟಾಪ್ ಟಾಕಿಂಗ್. ನೋಡಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸರ್ ಅವರು. ಒಬ್ಬ ಗುರುಗಳು 2 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಇದ್ರಂತೆ. ಸುಮಾರು ವರ್ಷಗಳ ಕಾಲ ವಿದ್ಯಾದಾನ ಮಾಡ್ತಾ ಗುರುಗಳಿಗೆ ಬಹಳ ವಯಸ್ಸಾಯ್ತಂತೆ. ಇನ್ನೇನು ನಾನು ಸಾಯ್ತೀನಿ ಅಂತಕ್ಕಂಥ ಸ್ಟೇಜ್ ಬಂದಾಗ ಆ 2 ವಿದ್ಯಾರ್ಥಿಗಳಿಗೆ ಗುರುಗಳು ಹೇಳ್ತಾರಂತೆ, ನೋಡ್ರಪ್ಪ ಇನ್ನೇನು ನಾನು ದಿಸ್ ಇಸ್ ಮೈ ಲಾಸ್ಟ್ ಬ್ರೆತ್, ಸೊ ಐ ಜಸ್ಟ್ ಗೋ ಟು ಹೆವನ್, ಸೊ ದಟ್ ನಾನು ನನ್ನ ಒಂದು ಕೊನೆಯ ಉಸಿರಿದ್ರೊಳಗೆ ನನ್ನ ಒಂದು ಆಸ್ತಿ ಇದೆ ಸಾಕಷ್ಟು, ವಜ್ರ ವೈಡೂರ್ಯ ಬಂಗಾರ ಹಣ ಎಲ್ಲ ಇದೆ ಮನೆಯಲ್ಲಿ. ಅಷ್ಟೇ ಒಂದು ಕೋಲಿ ಪುಸ್ತಕಗಳಿದೆ. ಕೋಲಿ ಅಂದ್ರೆ ಕೋಳಿ ಅಂತ ಹೇಳ್ತಿಲ್ಲ, ರೂಮ್ಸ್. ಆ ರೂಮ್ ತುಂಬ ಪುಸ್ತಕಗಳಿದ್ದಾವೆ. ಆ 2 ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದ ಗುರುಗಳು, ಸೊ ನಾನು ಹೋಗೋಕ್ಕಿಂತ ಮುಂಚೆ ಇಬ್ಬರಲ್ಲಿ ಡಿಸೈಡ್ ಮಾಡ್ರಿ ಯಾರಿಗೆ ಪುಸ್ತಕಗಳು ಬೇಕು, ಯಾರಿಗೆ ಬಂಗಾರ ನಾಣ್ಯ ವಜ್ರ ವೈಡೂರ್ಯ ಬೇಕಪ್ಪ, ಆಸ್ತಿ ಬೇಕು ಅಂತ ಪ್ರಶ್ನೆ ಮಾಡಿದ್ರಂತೆ ಗುರುಗಳು. ಒಬ್ಬ ವಿದ್ಯಾರ್ಥಿ ಹೇಳಿದ, ಗುರುಗಳು ನನಗೆ ವಜ್ರ ವೈಡೂರ್ಯ ನಾಣ್ಯ ಬಂಗಾರ ನನಗೆ ಕೊಟ್ಟುಬಿಟ್ರೆ ನಾನು ಸಕ್ಕದಾಗಿರ್ತೀನಿ ಜೀವನದಾಗ ಅಂತ ಹೇಳಿದಂತೆ. ಎರಡನೇದವ್ರಿಗೆ ಆಪ್ಷನ್ ಏನಿದೆ? ಏನಿಲ್ಲ, ಮಸ್ಟ್ ಅಂಡ್ ಶುಡ್ ಅವ್ನು ಪುಸ್ತಕ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಅವನಿದ್ದಂತ ಹೇಳಿದ್ನಂತೆ, ಇಲ್ಲ ಗುರುಗಳೇ ನನಗೆ ಪುಸ್ತಕಗಳ ರೂಮ್ ಇದೆಯಲ್ಲ ಆ ಪುಸ್ತಕಗಳನ್ನು ಕೊಟ್ಟುಬಿಡ್ರಿ ಅಂತ ಹೇಳಿದ್ನಂತೆ. ಸೆಕೆಂಡ್ ಸ್ಟೂಡೆಂಟ್, ಅವಾಗ ನಿಮಗೆ ನಾ ಈ ಪ್ರಶ್ನೆ ಕೇಳ್ತೀನಿ, ಫಸ್ಟ್ ಸ್ಟೂಡೆಂಟ್ ಯಾರಾಗ್ತೀರಿ ಅಂತ ಯಾರ ಕೈ ಎತ್ತೀರಿ ನೋಡೋಣ, ಅಂಡ್ ಸೆಕೆಂಡ್ ಸ್ಟೂಡೆಂಟ್ ಯಾರಾಗ್ತೀರಿ ಅಂತ ಯಾರ ಕೈ ಎತ್ತೀರಿ ನೋಡೋಣ. ದಿಸ್ ಇಸ್ ದ ಬೆಸ್ಟ್ ಲೆಸನ್ ಫಾರ್ ಯು ಆಲ್. ಎರಡನೇ ವಿದ್ಯಾರ್ಥಿ ಎಲ್ಲ ಪುಸ್ತಕಗಳನ್ನು ಸೆಲೆಕ್ಟ್ ಮಾಡ್ಕೊಂಡಂತೆ. ಕ್ರಮೇಣ ಗುರುಗಳು ವಿಧಿವಶರಾದ್ರಂತೆ. ವಿಧಿವಶ ಅಂದ್ರೆ ಗೊತ್ತಾಗುತ್ತಲ್ಲ, ದೈವಾಧೀನರಾದ್ರ, ತೀರ್ಕೊಂಡ್ರಂತೆ. ಮೊದಲನೇ ವಿದ್ಯಾರ್ಥಿ ಆ ಬಂಗಾರ ವಜ್ರ ವೈಡೂರ್ಯ ನಾಣ್ಯಗಳನ್ನು ಕಟ್ಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು 10-20 ಎಕರೆ ಜಮೀನು ತಗೊಂಡು ಹಸುಗಳನ್ನು ಸಾಕೊಂಡು ಮಸ್ತ್ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಹೋದಂತೆ. ಎರಡನೇ ವಿದ್ಯಾರ್ಥಿ ಎಲ್ಲ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ದಿನ ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂತೆ. ಒಂದು ದಿನ ಆ ಹಳ್ಳಿ ಆ ಊರಿಗೆ ಕಳ್ಳರು ಬಂದ್ಬಿಟ್ರಂತೆ. ಕಳ್ಳರು ಬಂದು ಆ ಮೊದಲನೇ ವಿದ್ಯಾರ್ಥಿ ಮನೆಗೆ ಹೋಗ್ಕೊಂಡು ವಜ್ರ ವೈಡೂರ್ಯ ಬಂಗಾರ ನಾಣ್ಯಗಳನ್ನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರಂತವ್ರು. ಅಂತಕ್ಕಂಥದ್ದು ಬರೀ ಒಂದು ಮನೆ ಅಷ್ಟೇ ಉಳಿತಂತ. ಯಾರಿಗೆ ಮನೆ ಯಾರಿಗೆ ಉಳಿತು? ಸ್ವಲ್ಪ ಜನರದ ಈ ಕಡೆ ಲಕ್ಷ್ಯ ಇಲ್ಲ ಅನ್ಸುತ್ತೆ. ಮೊದಲನೇ ವಿದ್ಯಾರ್ಥಿ ಬರೀ ಮನೆ ಅಷ್ಟೇ ಉಳಿತ. ಯಾಕಂದ್ರೆ ಮನೆಯಲ್ಲಿ ಇರ್ತಕ್ಕಂಥದ್ದು ಬಂಗಾರ ವಜ್ರ ನಾಣ್ಯಗಳನ್ನ ಕಳ್ಳರು ದೋಚ್ಕೊಂಡು ಹೋಗ್ಬಿಡ್ತಾರೆ, ಹೌದಾ? ಎರಡನೇ ವಿದ್ಯಾರ್ಥಿ ಕ್ರಮೇಣ ಬೆಳೀತಾ ಓದ್ತಾ ಆ ಪುಸ್ತಕಗಳ ಪೈಕಿ ಕೆಲವೊಂದು ಆಗಿನ ಒಂದು ಆಯುರ್ವೇದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ಎಷ್ಟೋ ಪುಸ್ತಕಗಳಿದ್ವಂತೆ. ಯಾಕಂದ್ರೆ ಋಷಿಮುನಿಗಳ ಕಾಲ ಅದು. ಸೊ ಎಂಥ ರೋಗಕ್ಕೆ ಯಾವ ಚಿಕಿತ್ಸೆ ಕೊಡ್ಬೋದು ಅನ್ನೋದು ಕೂಡ ಆ ಪುಸ್ತಕದಲ್ಲಿ ಇತ್ತಂತೆ. ಅದನ್ನು ಓದ್ತಾ ವಿದ್ಯಾರ್ಥಿ ಪ್ರಿಪೇರ್ ಆಗ್ತಾ ಇದ್ದಂತೆ. ಆ ಒಂದು ಊರಿನ ದೊಡ್ಡ ರಾಜ ಏನಿರ್ತಾನೆ, ರಾಜಹಾಸನದ ರಾಜನಿಗೆ ಒಂದು ದೊಡ್ಡ ರೋಗ ಬಂತಂತೆ, ಒಂದು ಕಾಯಿಲೆ ಬಂತಂತೆ. ಎಲ್ಲ ಡಾಕ್ಟರ್ನ ಕರೆದಂತೆ. ಯಾವ ಡಾಕ್ಟರ್ ಕಡೆಯಿಂದ ಆ ರೋಗ ವಾಸಿ ಮಾಡಕ್ ಆಗ್ಲೇ ಇಲ್ಲಂತೆ. ಯಾರಿಗೆ ಆಗ್ಲಿಲ್ಲ? ಡಾಕ್ಟರ್ಸ್ಗೆ, ವೈದ್ಯರಿಗೆ ಆಗ್ಲಿಲ್ಲಂತೆ. ಈ ಎರಡನೇ ವಿದ್ಯಾರ್ಥಿ ಏನಿದ್ದಲ್ಲಿ ಬಹಳ ಶಾಣೆ ಇದ್ದಂತೆ. ಯಾಕಂದ್ರೆ ಪುಸ್ತಕ ಓದಿದ್ನಲ್ಲ ಅವನು. ಸೊ ಪುಸ್ತಕ ಭಂಡಾರವನ್ನ ತಲೆ ತುಂಬಿಕೊಂಡಿದ್ದಲ್ಲ, ಬಹಳ ಶಾಣೆ ಇದ್ದಂತೆ. ಅದನ್ನ ಕರೆದ್ರಂತೆ. ಇಲ್ಲ, ನನಗೆ ಒಂದು ದಿನ ಅವಕಾಶ ಕೊಟ್ಟರೆ ನಿಮ್ಮ ಕಾಯಿಲೆ ನಾನು ವಾಸಿ ಮಾಡ್ತೀನಿ, ಚಾಲೆಂಜ್
ಯಾರು ಚಾಲೆಂಜ್ ತಗೊಂಡ್ರು? ಎರಡನೇ ವಿದ್ಯಾರ್ಥಿ ಚಾಲೆಂಜ್ ತಗೊಂಡಂತೆ. ತಗೊಂಡು ಮನೆಗೆ ಹಿಂದಿರುಗಿ ಆ ರಾಜನಿಗೆ ಏನು ಬಂದಿತ್ತು ರೋಗ, ಆ ರೋಗಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಅನ್ನೋದು ನಾವು ಓದಿದ್ನಲ್ಲ, ಪುಸ್ತಕ ತೆಗೆದಂತ ಅವತ್ತು. ಪುಸ್ತಕದಲ್ಲಿ ಮತ್ತೊಂದ್ಸರಿ ಹಂಗೆ ಕಣ್ಣಾಡಿಸಿದ್ನಂತೆ, ಏನೇನು ಔಷಧಿಗಳನ್ನ, ಏನೇನು ಎಲೆಗಳನ್ನ, ಯಾವ್ಯಾವ ಬೇರೆಗಳನ್ನ ಕೊಟ್ಟರೆ ಈ ರೋಗ ಆರಾಮಾಗುತ್ತೆ ಅನ್ನೋದನ್ನ ಪ್ರಿಪೇರ್ ಆಗಿ ನೆಕ್ಸ್ಟ್ ಡೇ ಬಂದು ಆ ರಾಜನಿಗೆ ಆ ಚಿಕಿತ್ಸೆ ಕೊಟ್ಟಂತೆ. ಕ್ರಮೇಣ 10, 15 ದಿನ, 20 ದಿನ, 1 ತಿಂಗಳ ಅವಧಿ ಬರ್ತಾ ಬರ್ತಾ ರಾಜನಿಗಿದ್ದಂಥ ಕಾಯಿಲೆ ವಾಸಿಯಾಗಿ ಬಿಡ್ತಂತೆ. ರಾಜ ಖುಷಿ ಆಗ್ಬಿಟ್ಟಂತೆ, ಅಬ್ಬಬ್ಬಬ್ಬ ಎಂತೆಂಥ ವೈದ್ಯರನ್ನ ಕರೆಸಿದ್ರು, ಬೇರೆ ವಿದೇಶದಿಂದ ಸಮುದ್ರಯಾನದ ಮುಖಾಂತರ ಬಂದ ವೈದ್ಯರೆಲ್ಲ ನನ್ನ ರೋಗ ಆರಾಮ ಮಾಡಲಿಲ್ಲ, ಏನಪ್ಪ ನಿನ್ನ ಶಕ್ತಿ ಎಷ್ಟೊಂದಿದೆ, ನನ್ನ ರೋಗ ಆರಾಮ ಮಾಡಿಬಿಟ್ಟಲ್ಲ ಅಂತ ಖುಷಿಯಾಗಿ ತನ್ನ ರಾಜ್ಯದ ಆಸ್ಥಾನದಲ್ಲಿರ್ತಕ್ಕಂಥ ಆಸ್ತಿಯನ್ನೆಲ್ಲ ಆ ವಿದ್ಯಾರ್ಥಿಗೆ ದಾನ ಮಾಡಿದ್ನಂತೆ. ಯಾರು ದಾನ ಮಾಡಿದ್ರು? ಯಾರಿಗೆ ದಾನ ಮಾಡಿದ್ರು? ಮೊದಲನೇ ವಿದ್ಯಾರ್ಥಿಗೆ. ಎರಡನೇ ವಿದ್ಯಾರ್ಥಿಗೆ ದಾನ ಮಾಡಿದ್ರಂತೆ. ಹಾಗಾದ್ರೆ ಇಲ್ಲಿ ಶ್ರೇಷ್ಠವಾದ ಸಂಪತ್ತು ಯಾವ್ದು? ಹಾಗಾದ್ರೆ ಏನೇನು? ಪುಸ್ತಕ. ವೆರಿ ಗುಡ್. ಆ ಪುಸ್ತಕ ಅಂತಕ್ಕಂಥ ಶ್ರೇಷ್ಠವಾದ ಸಂಪತ್ತು ನಮ್ಮಲ್ಲಿದ್ರೆ ವಿ ಕ್ಯಾನ್ ಲೀಡ್ ಎವ್ರಿಥಿಂಗ್, ವಿ ಕ್ಯಾನ್ ಡೂ ಎನಿಥಿಂಗ್. ಸೊ ವೆರೆವರ್ ವಿ ಗೋ, ಎಲ್ಲೇ ಹೋದ್ರೂ ನಾವೇನಾದ್ರೂ ಸಾಧಿಸ್ತೀವಿ. ಇವತ್ತು ನನ್ನ ಸ್ನೇಹಿತ, ಮೊನ್ನೆ ತಾವು ಕೇಳಿದ್ರಿ PSI ಯಾದಗಿರಿ ಪರಶು ಅಂತ, ಅಪ್ಪು ಅಂತ ಕರೀತಿದ್ದೆ, ನನ್ನ ಕುಚುಕು ಸ್ನೇಹಿತ. 2014 ನನಗೊಂದು ಪುಸ್ತಕ ಕೊಟ್ಟಿದ್ದು, ರಿಪೋರ್ಟರ್ ಅಂತ. ನಾನು ಆ್ಯಕ್ಚುಲಿ ಬಿಫೋರ್ ದಟ್ ನನ್ನ ಜರ್ನಲಿಸಮ್ ಬಗ್ಗೆ ನನಗೆ ಗೊತ್ತೇ ಇದ್ದಿಲ್ಲ. ಆ ಪುಸ್ತಕ ಹಂಗೆ ಕಣ್ಣಾಡಿಸ್ತಾ ಇದ್ದೆ, ಏನಿರ್ಬೋದು ಜರ್ನಲಿಸಮ್ ಬಗ್ಗೆ ಹಂಗೆ ಓದ್ತಾ ಆ್ಯಕ್ಚುಲಿ ನಾನು ಓದಿದ್ದು BCom, ನಾನು ಮಾಡ್ತಾ ಇದ್ದಿದ್ದು ವೃತ್ತಿ ಜರ್ನಲಿಸ್ಟ್, ಅಂದರೆ ಪತ್ರಕರ್ತ. ಅಂದರೆ ಪುಸ್ತಕನ ನಾನು ಬದಲಾಯಿಸ್ತೀವಿ ಇವತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು.